ಎಸ್ ಸ್ನೇಹಿತರೆ, ಇವತ್ತು ಮತ್ತೊಂದು ಪ್ರಮುಖವಾದ ವಿಷಯ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಪ್ರತಿಯೊಬ್ಬರೂ ವಿದ್ಯಾರ್ಥಿಗಳಾಗಿರ್ತೇವೆ. ನಮಗೆ ಮೆಚ್ಚಿನ ಶಿಕ್ಷಕರು ಇರ್ತಾರೆ. ಆ ಮೆಚ್ಚಿನ ಶಿಕ್ಷಕರು ಉತ್ತಮವಾದ ಶಿಕ್ಷಕರಾದರೆ ಉದ್ಧಾರ ಆಗಿರ್ತೀವಿ, ಅಧಮವಾದ ಶಿಕ್ಷಕರಾದರೆ ಅಧೋಗತಿ ಆಗಿರ್ತೀವಿ. ನಮ್ಮ ಜೀವನದಲ್ಲೂ ನಿಮ್ಮ ಜೀವನದಲ್ಲೂ ಅತ್ಯುತ್ತಮವಾದ ಶಿಕ್ಷಕರು ಯಾರು ಹೃದಯವನ್ನು ತಟ್ತಾರೆ, ನಮ್ಮ ಕನಸನ್ನು ನನಸು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ, ನಮ್ಮಲ್ಲಿ ಒಂದು ಪ್ರೇರಣೆಯನ್ನು ಉಂಟು ಮಾಡ್ತಾರೆ, ಅವರು ಮೆಚ್ಚಿನ ಶಿಕ್ಷಕರು. ಕರೆಕ್ಟಾ? ನಿಮ್ಮ ಜೀವನದಲ್ಲಿ ಅಂಥ ಶಿಕ್ಷಕರು ಬಂದಿದ್ದಾರೆ. ಅವರ ಬಗ್ಗೆ ಕಾಮೆಂಟ್ ಸೆಕ್ಷನಲ್ಲಿ ಮಾಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ನಾನು ಪ್ರಮುಖವಾಗಿ ಅಂತಹ ಮೆಚ್ಚಿನ ಶಿಕ್ಷಕರಲ್ಲಿರ್ತಕ್ಕಂಥ 15 ಲಕ್ಷಣಗಳನ್ನು ಪಟ್ಟಿ ಮಾಡ್ತೇನೆ. ಅವನ್ನು ನೆನಪಿಟ್ಕೊಂಡು ನಿಮ್ಮ ಶಿಕ್ಷಕರಲ್ಲಿ ಇದೆಯಾ, ನಿಮ್ಮ ಶಿಕ್ಷಕರಿಗೂ ಇದನ್ನು ಫಾರ್ವರ್ಡ್ ಮಾಡಿ. ನಂಬರ್ 1, ಈ ಹ್ಯಾಸ್ ಟು ಬಿ ಎ ಗುಡ್ ಕಮ್ಯುನಿಕೇಟರ್, ಉತ್ತಮ ಸಂವಹನಕಾರ ಆಗಿರಬೇಕು. ನಂಬರ್ 2, ಆ್ಯಕ್ಟಿವ್ ಲಿಸ್ನರ್, ಉತ್ತಮವಾದ ಕೇಳುಗನೂ ಆಗಿರಬೇಕು. ನಂಬರ್ 3, ಈ ಹ್ಯಾಸ್ ಟು ಲವ್ ದ ಸಬ್ಜೆಕ್ಟ್, ಲವ್ ದ ಪ್ರೊಫೆಷನ್, ಲವ್ ದ ಸ್ಟೂಡೆಂಟ್. ವಿದ್ಯಾರ್ಥಿಗಳನ್ನು ಪ್ರೀತಿಸಬೇಕು, ತನ್ನ ವೃತ್ತಿಯನ್ನು ಪ್ರೀತಿಸಬೇಕು ಮತ್ತು ಭಾಳ ಮುಖ್ಯವಾಗಿ ತನ್ನ ವಿಷಯವನ್ನು ಪ್ರೀತಿಸಬೇಕು. 4ನೇದು, ಉತ್ತಮವಾದ ಆದರ್ಶ ಶಿಕ್ಷಕನ ಪೋಷಾಕನ್ನು ಹಾಕ್ಕೊಂಡು ಬರಬೇಕು. 5, ಸದಾ ಹಸನ್ಮುಖಿಯಾಗಿರಬೇಕು ಮತ್ತು ಸ್ನೇಹಮಯ ವ್ಯಕ್ತಿಯಾಗಿರಬೇಕು. 6, ತಾಳ್ಮೆಯ ಪ್ರತಿನಿಧಿಯಾಗಿರಬೇಕು. ಒಪ್ತಿರಲ್ಲ? 7, ಅತ್ಯಂತ ಸಂಕೀರ್ಣವಾದ ವಿಷಯವನ್ನು ಸರಳವಾಗಿ ಸುಲಭವಾಗಿ ಮಕ್ಕಳಿಗೆ ಅರ್ಥ ಆಗೋ ರೀತಿ ಪಾಠ ಮಾಡ್ತಕ್ಕಂಥ ಸಾಮರ್ಥ್ಯ ಕೌಶಲ ಇರಬೇಕು. 8, ಪಂಕ್ಚುಯಲ್, ಸಮಯ ಪಾಲಕನಾಗಿರಬೇಕು. 9, ಶಿಸ್ತಿನ ಸಿಪಾಯಿ ಆಗಿರಬೇಕು. ತಾನೂ ಶಿಸ್ತನ್ನು ಪಾಲಿಸಬೇಕು, ಮಕ್ಕಳಲ್ಲೂ ಅದನ್ನು ಅತ್ಯಂತ ಪ್ರೀತಿಯಿಂದ ಬೆಳೆಸಬೇಕು, ಕಲಿಸ್ಬೇಕು. 10, ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸಬೇಕು. 11, ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇರಬೇಕು, ಸಹಾಯಸ್ತ ನೀಡ್ತಕ್ಕಂಥ ವ್ಯಕ್ತಿಯಾಗಿರಬೇಕು. 12, ಆಧುನಿಕ ಬೋಧನಾ ವಿಧಾನಗಳನ್ನು ಅರ್ಥ ಮಾಡಿಕೊಂಡು ಅವನ್ನು ಅನುಷ್ಠಾನ ಮಾಡಬೇಕು. 13, ಇವತ್ತಿನ ಸಮಾಜದಲ್ಲಿ ಆದರ್ಶ ವ್ಯಕ್ತಿಯನ್ನಾಗಿ ಶಿಕ್ಷಕರನ್ನು ನೋಡೋದ್ರಿಂದ ಎಲ್ಲ ಮೌಲ್ಯಗಳನ್ನು ಮೈಗೂಡಿಸ್ಕೊಂಡು, ಉತ್ತಮವಾದ ಮೌಲ್ಯಗಳನ್ನು ಮೈಗೂಡಿಸ್ಕೊಂಡು ಆದರ್ಶ ವ್ಯಕ್ತಿಯಾಗಿರಬೇಕು. 14, ಪ್ರತಿಯೊಂದು ತರಗತಿಗೂ ಬರುವಾಗ ಪೂರ್ವ ಸಿದ್ಧತೆ ಮಾಡಿಕೊಂಡು ಸಮಯಕ್ಕೆ ಸರಿಯಾಗಿ ಬರಬೇಕು. 15, ಇವತ್ತಿನ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ 3 ವಿಷಯಗಳು ಬೇಕು. 1, ಮನರಂಜನೆ. 2ನೇದು ಶಿಕ್ಷಣ. 3ನೇದು ಬಹಳ ಮುಖ್ಯವಾಗಿ ಒಂದು ಪ್ರೇರಣೆ ನೀಡ್ತಕ್ಕಂಥದ್ದು. ಎಂಟರ್ಟೈನ್, ಎಜುಕೇಷನ್ ಆ್ಯಂಡ್ ಇನ್ಸ್ಪೈರ್ ಮಾಡಬೇಕು. ಈ ಎಲ್ಲ ಗುಣಗಳು ನಿಮ್ಮ ಮೆಚ್ಚಿನ ಶಿಕ್ಷಕರಲ್ಲಿ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಭಾಳ ಮುಖ್ಯವಾಗಿ ದೀರ್ಘವಾದ ಒಂದು ವಿಡಿಯೋ ಮಾಡ್ತೇನೆ, ಅದನ್ನು ದಯವಿಟ್ಟು ಗಮನ ಇರಿಸಿ ನೋಡಿ ಕಲಿಸಿ. ಥ್ಯಾಂಕ್ ಯು.